ಷಡ್ಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ನಾವು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ, ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು. ಹೇಳೋದು ಯಾಕೆಂದರೆ ತಿದ್ದಿಗಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗೆ ಆಗ್ತಾಯಿದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಾಗಾಗಿ ಮನುಷ್ಯ ಯಾವಾಗ ಶಾಂತಿ, ನೆಮ್ಮದಿ, ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ನೋಡಿ, ನಾವು ಕರೆಯದೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಒಪ್ಪಿದ ಕೂಡ ನಮ್ಮ ಹುಡುಗಿಗೆ ಹೇಳಿದೆ, ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ. ನೀವೆಲ್ಲ ಬಂದ್ರಿ, 2 ಜನಕ್ಕೆ ಅನ್ನ ಹಾಕಿದರು ನೋಡು, ಗುರು ಪಾದಪೂಜೆ ಮಾಡಿದರು. ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ. ಹೊಸಮನೆ ನೋಡಿದ್ವಿ, ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು. ಇವರು ಹೊಸಮನೆಗೆ ಬಂದಾಗ ನಮ್ಮ ಜೊತೆ ಬಂದರೆಲ್ಲ ಹೇಳ್ತಾಯಿದ್ರು. ಹಾಗೆ ನಾವು ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕೋಪ, ಕಣ್ಣು. ಈ ಜನ್ಮ ನಾವಿದ್ದಾಗ ಅರಿಷಡ್ಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ನಾವು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ, ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು. ಹೇಳೋದು ಯಾಕೆಂದರೆ ತಿದ್ದಿಗಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗೆ ಆಗ್ತಾಯಿದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಾಗಾಗಿ ಮನುಷ್ಯ ಯಾವಾಗ ಶಾಂತಿ, ನೆಮ್ಮದಿ, ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ನೋಡಿ, ನಾವು ಕರೆಯದೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಒಪ್ಪಿದ ಕೂಡ ನಮ್ಮ ಹುಡುಗಿಗೆ ಹೇಳಿದೆ, ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ. ನೀವೆಲ್ಲ ಬಂದ್ರಿ, 2 ಜನಕ್ಕೆ ಅನ್ನ ಹಾಕಿದರು ನೋಡು, ಗುರು ಪಾದಪೂಜೆ ಮಾಡಿದರು. ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ. ಹೊಸಮನೆ ನೋಡಿದ್ವಿ, ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು. ಇವರು ಹೊಸಮನೆಗೆ ಬಂದಾಗ ನಮ್ಮ ಜೊತೆ ಬಂದರೆಲ್ಲ ಹೇಳ್ತಾಯಿದ್ರು. ಹಾಗೆ ನಾವು ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕೋಪ, ಕಣ್ಣು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ಹೆಂಗೆ ನೋಡ್ತೀವಿ, ಸೃಷ್ಟಿ ಹಂಗೆ ಕಾಣುತ್ತೆ. ಅನ್ನವನ್ನು ಅನ್ನವಾಗಿ ನೋಡ್ತೀವಿ, ಪ್ರಸಾದವಾಗಿ ನೋಡ್ತೀವಿ, ಕೂಳಾಗಿ ನೋಡ್ತೀವಿ, ಅಲ್ಲ ದೃಷ್ಟಿ ಆಗ್ತದೆ. ಹಾಗೆ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ, ಮಾತೆ, ತಾಯಿ, ಮಾಯೆ, ವಿಕೃತಿ. ಆಕೆ ತಾಯಿಯಾಗಿ ನೋಡ್ತೀವಿ ನಾವು, ಮಾಯಾಗಿ ನೋಡೋದಿಲ್ಲ. ಯಾಕೆ ನೋಡೋ ಕಣ್ಣುಗಳು ಆ ಥರ. ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟುಕೋ. ಬರೆಯದೇ ಓದುವನು ಅಂದರೆ ಕಣ್ಣು, ಬರಿಗಾಲಲ್ಲಿ ನಡೆಯುವನು ಅಂದರೆ ಮನಸ್ಸು. ಮನಸ್ಸನ್ನು ಗೆಲ್ಲೋದು ಕಷ್ಟ, ಹೆಂಗಾದ್ರೆ ಹೆಂಗೆ ಹೋಗಿಬಿಡುತ್ತೆ. ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ, ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ. ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ. ಇನ್ನೊಂದು ಹೇಳಬೇಕು, ಶ್ರಾವಣದ ಮೇಲೆ ಹೇಳ್ತೀನಿ ಅದನ್ನು ನಾನು. ಇದು ಕ್ರೋಧಿ ನಾಮ ಸಂವತ್ಸರ. ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ. ಈಗ ಈ ಸಾರಿ ಇರುವಂಥದ್ದು ಕ್ರೋಧಿ ನಾಮ ಸಂವತ್ಸರ. ಈ ಹೆಸರಿನಲ್ಲೇ ಇದೆ ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ. ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಪಂಚಘಾತಕಗಳು ಆಗ್ತವೆ. ಪಂಚಘಾತಕ ಅಂದರೆ ಭೂಮಿಘಾತಕ, ಬಿಡ್ತಕ್ಕಂಥದ್ದು, ನಡುಗ್ತಕ್ಕಂಥದ್ದು, ಮತ್ತು ವಿಪರೀತವಾದ ಹೀಟ್ಗಳು, ಶೀತ ಕೊಡ್ತಕ್ಕಂಥದ್ದು. ಜಲಕಂಟಕನೂ ಇದೆ, ನೀರಿನಿಂದಲೂ ಆಪತ್ತಿದೆ, ಅಗ್ನಿಯಿಂದಲೂ ಆಪತ್ತಿದೆ. ನೀರು, ಅಗ್ನಿ, ವಾಯುವಿಂದಲೂ ಆಪತ್ತಿದೆ. ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲೋದೇ ಕಷ್ಟ. ಇದು ಕ್ರೋಧಿನಾಮ ಸಂವತ್ಸರ. ಮಳೆಗಳು, ಬೆಳೆಗಳು ನಾಶವಾಯಿತು, ಕುರುವನು ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು. ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇದು ಇನ್ನೂ ಜನವರಿ, ಫೆಬ್ರವರಿಗೆ ಹೇಳೋಕ್ಕೆ ಬರೋದಿಲ್ಲ. ನಾನು ಮೊನ್ನೆ ಹೇಳಿದ್ದಲ್ಲಿ ನಿಮ್ಮ ಇದರಲ್ಲಿ
ಕಾರ್ತೀಕ ಮತ್ತು ಆಶ್ವೀಜದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಅಂತ ಹೆಚ್ಚಾಗ್ತಾ ಇದೆ. ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ, ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಲಕ್ಷಣಗಳಿದ್ದಾವೆ. ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ. ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಟರ್ನ್ ಆಗ್ತಾಯಿದೆ. ಟರ್ನ್ ಅಂದರೆ ಕಾಯಿಲೆ ವಾಯು ಬಗ್ಗೆ ಬರುವಂಥದ್ದು. ಈ ಕೊರೋನಾ ವಾಯುವಿಂದ ಬರೋದಲ್ಲ, ವಾಯು ಮಾಧ್ಯಮ ಅಲ್ಲ ಇದಕ್ಕೆ. ಕೊರೋನಾ ತೂಕವಾಗಿರುತ್ತಿದ್ದು, ತೂಕವಾಗಿರೋದ್ರಿಂದ ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ಸು ಅಂತ. ಈಗ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ ಏನು, ವಾಯು ಗಾಳಿಯಿಂದ ಬರುವಂಥದ್ದು. ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ. ಅದ್ರ ಬಗ್ಗೆ ಇನ್ನೂ ಒಂದು 2-3 ತಿಂಗಳು ಕಳೀಬೇಕು ಅದರಲ್ಲಿ. ಅದು ಒಟ್ಟು ಮನುಷ್ಯ ಎಚ್ಚರವಾಗಿದ್ದು ಆರೋಗ್ಯ ಕಾಪಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ. ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಅದು ಭಾಳ ಮುಖ್ಯವಾದ್ದು. ನಾವೇನು ಹೇಳಕ್ಕೆ ಅದ್ರ ಬಗ್ಗೆ ಅದು ಹಾಗೇನಿಲ್ಲ. ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ, ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ. ಅಮೇರಿಕಾದಲ್ಲಾಯಿತು ಮತ್ತು ಎಲ್ಲ ಕಡೆ ಆಗ್ತಾ ಇದೆ. ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕವುಳ್ಳದ್ದು ಯಾವುದು ಅಂದರೆ ಮನುಷ್ಯನಿಗೆ ಬುದ್ಧಿಶಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ ಅಂತ ಹೇಳ್ತಾರೆ. ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ, ಅವಿವೇಕಕ್ಕೊಳಪಟ್ಟರೆ, ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚರಿಕೆಗಾಗಿ ಜಗತ್ತಿನಲ್ಲಿ ಕಾಲದಿಂದ ಅನೇಕ ರೋಗಗಳು ಬರ್ತಾಯಿದ್ದಾವೆ, ಕಾಯಿಲೆಗಳು ಬರ್ತಾಯಿದ್ದಾವೆ. ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ, ಜ್ಞಾನ, ವಿವೇಕ ಮೂಡಿಸ್ತಕ್ಕಂಥದ್ದು. ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ. ಈ ಕೊರೋನಾ ಎನ್ನತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ, ಇದು ಹಳೆಯ ಕಾಯಿಲೆ. ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಬೇನೆ, ಗಂಟಲು ರೋಗ ಅಂತ ಕರಿತಾಯಿದ್ರು. ಅದು ಬಂದದ್ದು 2 ದಿನಕ್ಕೆ ಸತ್ತೋಗ್ತಾಯಿದ್ದು ಮನುಷ್ಯ. ಶ್ವಾಸಕೋಶಕ್ಕೆ, ಗಂಟ್ಲಿಗೆ ಬರುವಂಥ ಕಾಯಿಲೆ. ಇದು ಯಾತ್ರಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ, ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ. ಆ ಕಳ್ಕೊಳ್ಳೋದ್ರಿಂದ, ಸ್ವಚ್ಛತೆ ಶುದ್ಧ ಇದರಿಂದ ಮನೆಯಲ್ಲಿ, ಹೊರಗೆ, ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಬೆನ್ನಡ್ತಾ ಇದೆ. ಇಂತಹ ಕಾಯಿಲೆ ಇದು ಘೋರವಾಗಿರ್ತಕ್ಕಂಥ ಕಾಯಿಲೆ. ಕೇವಲ 1 ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ. ಮನುಕುಲಕ್ಕೆ ಇದು ಮಾರಕವಾಗಿದೆ. ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ. ನಾನು ಹಿಂದೆ ಒಂದು ಹೇಳಿದ್ದೆ, ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳಾದೀತು. ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ,